ಬ್ರೇಕ್ನ ನಂತರ ಪೂಜಾ ಗಾಂಧಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಸುವರ್ಣ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಮಳೆ ಹುಡುಗಿ ನಮ್ಮ ಜೊತೆ ಇದ್ದಾರೆ. ಇನ್ನು ಪೂಜಾ ಗಾಂಧಿ ಅವರ ಬಗ್ಗೆ ಅಥವಾ ಅವರ ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾ ಇರುತ್ತೆ. ಆದರೆ ಅವರ ಬಾಲ್ಯದ ಬಗ್ಗೆ, ಸ್ಕೂಲ್ ಡೇಸ್ ಬಗ್ಗೆ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮಗೂ ಇದೆ, ನಿಮಗೂ ಕೂಡ ಇದೆ ಅಂತ. ಸೊ ಪೂಜಾ ಗಾಂಧಿ ಅವರೇ, ಚೈಲ್ಡ್ಹುಡ್ಡಲ್ಲಿ ಹೇಗಿದ್ರಿ ನೀವು? ಅಲ್ಲ, ಈಗ ನೋಡಿದ್ರೆ ಯಾಕೋ ನೀವು ಕಾಲೇಜ್ ಡೇಸ್ ಅಲ್ಲಿ ಚೈಲ್ಡ್ಹುಡ್ ಅಲ್ಲಿ ತುಂಬಾ ನಾಟಿ ಆಗಿದ್ರಿ ಅಂತ ಆಮೇಲೆ ಆನ್ಸರ್ ಮಾಡ್ತಾರೆ. ಹೌದು, ನಾನು ತುಂಬಾ ಇವತ್ತು ಕೂಡ ತುಂಬಾ ನಾಟಿ ಆಗಿದ್ದೀನಿ. ಬಟ್ ಆವಾಗ ತುಂಬಾ ಜಾಸ್ತಿ ನಾಟಿ ಆಗಿದ್ದೆ ನಾನು. ಸ್ಕೂಲ್ ಅಂದರೆ ನನಗೆ ಆ್ಯಕ್ಟಿಂಗ್ ಅಂದರೆ ಚಿಕ್ಕ ವಯಸ್ಸಿಂದಾನೆ. ಓ ಗಾಡ್, ಇಲ್ಲಿ ಚಳಿಗಾಲ ಅಂದರೆ ಇರಲ್ಲ ಅಲ್ವಾ ಜಾಸ್ತಿ, ಅಲ್ಲಿ ನಾರ್ತಲ್ಲಿ ತುಂಬ ಜಾಸ್ತಿ ಚಳಿಗಾಲ ಇರುತ್ತೆ. ಸೊ ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸು ಇಲ್ಲ ಅಂದರೆ ಅಯ್ಯೋ ಹೊಟ್ಟೆ ನೋವಿದೆ, ತಲೆನೋವಿದೆ, ಏನೋ ಇದೆ, ಇಲ್ಲ ಅಂದರೆ ಸ್ಟಡೀಸ್ ಅಂದರೆ ನನಗೆ ತುಂಬಾ ಒಂದು ಸತಿ ಮ್ಯಾಥ್ಸ್, ಹಿಂದಿ, ಆಮೇಲೆ ಹಿಂದಿಯಲ್ಲಿ ಪತ್ರ ಬರೆಯೋದು, ಎಸ್ಸೆ ಬರೆಯೋದು, ನಾನು ಯಾವತ್ತೂ ಅಯ್ಯೋ ಯಾಕೆ ಅಂತ ನಾನು ಬರೀಬೇಕು ಏನೋ. ಆ್ಯಂಡ್ ಮ್ಯಾಥ್ಸ್ ನನಗೆ ಐ ಯೂಸ್ ಟು ಹೇಟ್ ಇಟ್. ಅಂದರೆ ಜೊಮೆಟ್ರಿ ನನಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ ಅಂದರೆ ಏನು. ಆ್ಯಂಡ್ ನನ್ನ ಕ್ಲಾಸಸ್ ತುಂಬ ಬಂಕ್ ಮಾಡ್ತಾಯಿದ್ರು. ಆ್ಯಂಡ್ ನೋಟ್ಬುಕ್ಸ್ ನಾನು ತುಂಬ ಸತಿ ಮಾಡ್ತಾ ಇರಲಿಲ್ಲ. ತುಂಬ ಎಲ್ಲ ಕೆಟ್ಟ ತುಂಬ ಮಾತಾಡಿದ್ದೀನಿ, ಬಟ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಅಂದರೆ ಆವ್ರೇಜ್ ಒಂದು 55 to 60% ಒಳಗಡೆ ಅಂತ ಇರೋ. ಜಾಸ್ತಿ ನಾನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಡ್ಯಾನ್ಸಲ್ಲಿ, ಡಿಬೇಟ್ಸಲ್ಲಿ, ಆ್ಯಂಡ್ ಸ್ಕಿಟ್ ಕಾಂಪಿಟೇಷನ್ಸಲ್ಲಿ ಅಂತ. ಆ್ಯಂಡ್ ಐ ಯೂಸ್ ಟು ಹೇಟ್ ಮ್ಯಾಥ್ಸ್. ಅಂದರೆ ಅದು ನನಗೆ ಫಸ್ಟ್ ಟೈಮ್ ನನ್ನ ಟೀಚರ್ ಹೊಡೆದಿದ್ರು ಕೂಡ ನನ್ನ ಈ ಮ್ಯಾಥ್ಸ್ ಟೆಸ್ಟ್ ನಾನು ಫೇಲ್ ಆದಾಗ ಆವಾಗ ನನಗೆ ಹೊಡೆದಿದ್ರು. ಕಾಪಿ ಚೀಟ್ ಏನಾದ್ರು ಮಾಡ್ತಿದ್ರಾ? ಚೀಟಿಂಗ್ ಮಾಡ್ತಾ ಇದ್ದೆ. ಹೌದು, ಐ ಆಮ್ ರಿಯಲಿ, ನನ್ನ ಒಂದು ಬೆಸ್ಟ್ ಫ್ರೆಂಡ್ ಇದ್ರು, ಮೈ ಬೆಸ್ಟ್ ಫ್ರೆಂಡ್ ಇನ್ ಸ್ಕೂಲ್. ಅವನು ನನಗೆ ಎಲ್ಲ cheating. One sati I was caught, Wow. I think it was my Punjabi exam, and I was not ready. So ನಾನು ಎಲ್ಲ cheating ಮಾಡ್ಕೊಂಡು ಬಂದ್ಬಿಟ್ಟೆ. And it was a Sikh guy who he was a proper Sikh, Punjabis proper. We are cut Punjabis. He was a proper Punjabi. So ಅವರು ನನಗೆ ಫುಲ್ ಪೇಪರ್ ತೋರಿಸಿದ್ರು. I cheated and wrote everything. ಆಮೇಲೆ ಇಬ್ರು ಫೇಲ್. ಓ ಎಲ್ಲ ಸೇಮ್ ಬರ್ತಿದ್ದಾರೆ ಅಂತ ಹೌದು. ಸೊ ಐ ಥಿಂಕ್ ಬಟ್ ಐ ಯೂಸ್ ಟು ಲವ್ ದ ಟೈಮ್ ಇನ್ ದ ಕ್ಯಾಂಟೀನ್, ಬ್ರೇಕ್ ಆದ ತಕ್ಷಣ ಕ್ಯಾಂಟೀನ್. ಆ್ಯಂಡ್ ಐ ಯೂಸ್ ಟು ರಿಯಲಿ ಟಾರ್ಚರ್ ಮೈ ಟೀಚರ್ಸ್ ಆಲ್ಸೋ ಅಲಾಟ್. ಯಾಕೆಂದರೆ ನಮಗೆ ಒಂದು ಗ್ರೂಪ್ ಇತ್ತು ಸ್ಕೂಲಲ್ಲಿ. ಸೊ ಎಲ್ಲರೂ ಬ್ಯಾಕ್ ಬೆಂಚಸು. ಸ್ಟಡೀಸ್ ಮಾಡಿದಾಗ ಪಾಪ್ಕಾರ್ನ್ ತಿಂತಾ ಇದ್ವಿ ಹಿಂದೆ ಕೂತ್ಕೊಂಡು, ಇಲ್ಲಾಂದರೆ. And one used to, it was like, I think in 11th standard, I used to hate business studies, I was a commerce. ಸೊ ಒಂದು ಟೀಚರ್ಗೆ ನಾನು ತುಂಬ ಕಾಪಿ ಕೂಡ ಮಾಡ್ತಾಯಿದ್ದೆ, ಹೇಳಲ್ಲ ಹೇಗೆ ಅಂತ, ಬಟ್ ತುಂಬ ಅವ್ರಿಗೆ ಕಾಪಿ ಮಾಡ್ತಾಯಿದ್ದೆ. ಆ್ಯಂಡ್ ಯೂಸ್ ಟು ವೇಟ್. ಆ ಟೀಚರ್ ಕಾಯ್ತಾ ಇರ್ತಾಯಿದ್ರು, ಓಕೆ ಯಾವಾಗ ಪೂಜಾ ಗಾಂಧಿ ಏನೋ ಮಾಡ್ತಾರೆ ಅಷ್ಟೇ, ಔಟ್ ಪೂಜಾ ಗಾಂಧಿ ಅಂತ. ಆ್ಯಂಡ್ ಬಂದ್ ಸೊ ಇಟ್ ವಾಸ್ ಐ ಥಿಂಕ್ ದ ಬೆಸ್ಟ್ ಟೈಮ್ ಇನ್ ಮೈ ಲೈಫ್. ಕಾಪಿ ಮಾಡ್ತಿದ್ರೆ ಹೇಳಬೇಕು, ಹೇಳಲ್ಲ. ಓಕೆ, ಈಗ ಮ್ಯಾಥ್ಸು ಇಷ್ಟ ಆಗಲ್ಲ, ಓದ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ. ಹೌದು, ಐ ವಾಸ್ ವೆರಿ ಗುಡ್ ಇನ್ ಹಿಸ್ಟ್ರಿ. ಆ್ಯಂಡ್ ಎಲ್ಲ ರಟಿಫಿಕೇಶನ್ ಎಲ್ಲಿದೆ ಅಂತ ಐ ವಾಸ್ ಗುಡ್. ಫುಲ್ ರಟಿಫೈ ಮಾಡ್ಕೊಂಡು ಎಲ್ಲ ಓಕೆ ದಿನ. ಆ್ಯಂಡ್ ಎಕ್ಸಾಮ್ ಮುಂಚೆ ನಾನು ನನ್ನ ಫ್ರೆಂಡ್ ಎಲ್ಲ, ಗೋಲ್ಡಿ ಮೈ ಬೆಸ್ಟ್ ಫ್ರೆಂಡ್, ಅವಳು ನಾನು ಕೂತ್ಕೊಂಡು ಫುಲ್. ಆ್ಯಂಡ್ ಟೀಚರ್ಸ್ಗೆ ತುಂಬ, ಮೇಡಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾರ್ಕ್ ಮಾಡಿಬಿಡಿ ಪ್ಲೀಸ್, ಪ್ಲೀಸ್ ಸರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾರ್ಕ್ ಮಾಡಿಬಿಡಿ ಬುಕ್ಕಲ್ಲಿ. ಸೊ ಅಂತೆಲ್ಲ ಎಲ್ಲ ಮಾಡ್ಕೊಂಡು ಅದೆಲ್ಲ ರಟ್ಟ ಹೊಡೆದು ಡೈಲಾಗ್ ಇವಾಗ ರಟ್ಟ ಹೊಡೆದೆಲ್ಲ ಈಸಿನ ಅಂತ. ಹಾಗಾದ್ರೆ ಇಷ್ಟು ಸ್ಟ್ರಗಲ್ ಜೊತೆಗೆ ನಿಮ್ಮ ಎಜುಕೇಶನ್ ಎಲ್ಲಿ ತನಕ ಬಂತು ಪೂಜಾ? I finished my 12th, that is plus ಏನು ಹೇಳ್ತಾರೆ, second PU. Then I took admission ತಗೊಂಡೆ BCom first yearಗೆ. ಬಟ್ ಐ ಥಾಟ್ ಅಟ್ ಲೀಸ್ಟ್ ಗ್ರ್ಯಾಜುಯೇಷನ್ ನಾನು ಮುಗಿಸ್ಬಿಡ್ತೀನಿ. ಬಟ್ ಆವಾಗ ಒಂದು ಕಾಲ ಬಂದರು ಅಂದರೆ ದ್ಯಾಟ್ ಐ ಗಾಟ್ ಎನ್ ಆಪರ್ಚುನಿಟಿ, ನನಗೆ ಸಿಕ್ತು ಒಂದು ಟೆಲಿವಿಷನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಥಾಟ್ ಓಕೆ ವೈ ನಾಟ್ ಟ್ರೈ ಮಾಡೋಣ ಅಂತ. ಬಟ್ ಸ್ಟಾರ್ಟಿಂಗ್ ಟೈಮಲ್ಲಿ ನನ್ನ ಅಪ್ಪಗೆ ಸ್ವಲ್ಪ
ಅವ್ರಿಗೆ ಇಷ್ಟ ಆಗಲಿಲ್ಲ. ಓಕೆ, ಬಿಕಾಸ್ ನಾವು ಕೂಡ ಒಂದು ತುಂಬಾ ಆರ್ಥೋಡಾಕ್ಸ್ ಫ್ಯಾಮ್ಲಿಯಿಂದ ಬರೋದು, ಆ್ಯಂಡ್ ನಮ್ಮ ಅಂಕಲ್ಸ್, ನಮ್ಮ ಅಜ್ಜಿ ಎಲ್ಲರಿಗೂ ಅಂದರೆ. ಬಟ್ ನನ್ನಮ್ಮ ಸ್ವಲ್ಪ ನನಗೆ ಸಪೋರ್ಟ್ ಕೊಟ್ಟರು. ಆ್ಯಂಡ್ ಆವಾಗ ನನ್ನಪ್ಪ ಓಕೆ ಅಂದರೆ ಫೈನ್, ಸ್ಲೋಲಿ ನಾವು ಹೀ ಈಸ್ ವೆರಿ ಪ್ರೌಡ್ ಆಫ್ ಮೀ. ಬಟ್ ಆವಾಗ ಸ್ವಲ್ಪ ನಾನು ತುಂಬ ಒಂದು ಪೇಷನ್ಸ್ ಇಟ್ಕೊಂಡು ಆ್ಯಂಡ್ ತುಂಬ ಪಾಸಿಟಿವಿಟಿಯಿಂದ ನನ್ನ ಕರಿಯರ್ನ ಮುಂದೆ ತಗೊಂಡು. ಓಕೆ, ಹಿಂದಿಯಲ್ಲಿ ಏನೋ ಪತ್ರ ಬರೆಯೋದ್ರ ಬಗ್ಗೆ ಹೇಳ್ತಾ ಇದ್ರಿ. Actually, you know what? ಲವ್ ಲೆಟರ್ ಕೊಟ್ಟಿದ್ರ ಅಂತ? ಹೌದು, ಸ್ಕೂಲ್ ಹೋದಾಗ ನನಗೆ ಆ್ಯಕ್ಚುಲಿ ಟಿಲ್ 10th ಸ್ಟ್ಯಾಂಡರ್ಡ್ ನನಗೆ ಯಾರು Propose ಮಾಡಿಲ್ಲ, letter ಬರ್ದಿಲ್ಲ. ಆವಾಗ ಯುನೋ ವಾಟ್ ಒಂದು ಭಯ ಇತ್ತು. ಬಿಕಾಸ್ ಲವ್ ಅಂದರೆ ಓ ಗಾಡ್ ಇಸ್ ಭಯ ಆ್ಯಂಡ್ ಪ್ರೇಮ್ ಪತ್ರ. ಯೂಸ್ ಟು ಥಿಂಕ್ ಓಕೆ ಹೇಗೆ ಏನು ಸ್ಕೂಲಿಗೆ ಹೋದಾಗ ನಾ ಯೂಸ್ ಟು ಗೋ ಆನ್ ದ ವೇ. ಒಂದು ಸತಿ ಹುಡುಗರು ಬಂದ್ಬಿಟ್ಟು ಏನೋ ಜಸ್ಟ್ ಒಂದು ಚೀಟಿ ಆ್ಯಂಡ್ ರೋಸ್ ಡೇ ಬರ್ತಾ ಇದ್ರಲ್ಲ, ವ್ಯಾಲೆಂಟೈನ್ಸ್ ಡೇ ಇದು. ಸೊ ಸ್ಕೂಲಲ್ಲಿ ತುಂಬ ಆಲ್ ದ ಗರ್ಲ್ಸ್ ಲೈಕ್ ಓ ನನಗೆ ಯಾರು ರೋಸ್ ಇವತ್ತು ಕೊಡ್ತಾರೆ ಅಂತ. ನನಗೆ ಯಾರು ರೋಸ್ ಕೊಟ್ಟಿಲ್ಲ ಟಿಲ್ ಇನ್ 11th ಸ್ಟ್ಯಾಂಡರ್ಡ್. ಐ ಟೋಲ್ಡ್ ಮೈ ಫ್ರೆಂಡ್, ಒಂದು ಫ್ರೆಂಡ್ ಇದ್ರು ನನಗೆ ಅಮಿತ್ ಅಂತ, ಪಾಪ ನನಗೆ ಯಾರು ಕೊಡಲ್ಲ, ನನಗೆ ಯಾರು ಕೊಡ, ನೀನೇ ನನಗೆ ಕೊಟ್ಬಿಡು ಅಂತ. ಇಟ್ ವಾಸ್ ಲೈಕ್ ದಟ್. ಯಾ, ಬಿಕಾಸ್ ಸ್ಕೂಲಲ್ಲಿ ತುಂಬ ಫೇಮಸ್ ಆಗಿದ್ದೀವಿ, ಬಟ್ ಇಂಥ ಇದರಲ್ಲಿ ವಿ ವರ್ ನಾಟ್ ಲೈಕ್ ವೆರಿ ಡಮ್ ಮೆನ್ ಅಂತ. ಸೊ ಐ ಥಿಂಕ್ ಹುಡುಗನ ರೇಗಿಸ್ತಾ ಇದ್ರ, ಅದಕ್ಕೆ ಕೊಡ್ತಾ ಇರ್ಲಿಲ್ಲ ರೇಗಿಸ್ತಾ ಇದ್ರ ಅವ್ರನ್ನ? ಬಿಕಾಸ್ ಮೇ ಬಿ ಐ ವಾಸ್ ವೆರಿ ಪ್ರೊಟೆಕ್ಟೆಡ್ ಇನ್ ದ ಸ್ಕೂಲ್, ಬಿಕಾಸ್ ನನ್ನ ಕಸಿನ್ಸ್ ಎಲ್ಲ, ಆಲ್ ಮೈ ಕಸಿನ್ ಬ್ರದರ್ಸ್, ಎವ್ರಿಬಡಿ. ಸೊ ಐ ಥಿಂಕ್ ಮೇ ಬಿ ಅದರಿಂದ ಯಾರು ಬರೋದಕ್ಕೆ ಒಂದು ಹುಡುಗ ಆಕ್ಚುಲಿ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ರು. ಐ ಥಿಂಕ್ ಮೇ ಬಿ 9th ಸ್ಟ್ಯಾಂಡರ್ಡ್. ಆ್ಯಂಡ್ ನನ್ನ ಕಸಿನ್, ಎಲ್ಡರ್ ಕಸಿನ್ ನಂದು, ಅವರು ಹೋಗ್ಬಿಟ್ಟು ಅವ್ರಿಗೆ ತುಂಬ ಏನೋ ನೆಕ್ಸ್ಟ್ ಟೈಮ್ ನನ್ನ ತಂಗಿಗೆ ನೋಡಿದ್ರೆ ಅಷ್ಟೇ ಏನು ಎಷ್ಟೊಂದು ಗಿಫ್ಟ್ ಕೊಡ್ತೀರಾ ನನಗೆ? ಇನ್ನು 2 ಆಗಿರೋದು. ಇದು ಕೂಡ ಓಪನ್ ಮಾಡಬೇಕಾ? ಓಪನ್ ಮಾಡಬೇಕು. ನನಗೆ ಐ ಲವ್ ಗಿಫ್ಟ್ಸ್. ಅನ್ಫಾರ್ಗೆಟಬಲ್ ಗಿಫ್ಟ್ಸ್ ಯಾವ್ದಾದ್ರು ಇದೆಯಾ ಲೈಫಲ್ಲಿ? ಹೌದು. ನೋಡೋ ಹಾಗಿಲ್ವಾ? ಯಾರು ಕೊಟ್ಟಿದ್ದು, ಏನದು, ಯಾವಾಗ? ಬಹಳ ಪ್ರಶ್ನೆಗಳು ಹೇಳ್ತಾ ಇವೆ. ಓಕೆ, ಇದು ನೋಡ್ತೀನಿ ಫಸ್ಟ್. ಏನು ಮಸಾಲೆ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನನಗೆ? ಹೇಳಿ ಏನಿರ್ಬೋದು, ನಿಮ್ಗೆ ಏನ್ ಇಷ್ಟ ಇದೆ ಅಂತ. ಓ, ಏನಿದು? ಓಕೆ, ಇಟ್ ಇಸ್ ಮೈಸೂರ್ ಪಾಕ್ ಅಲ್ವಾ? ನೋ, ಹಂಗೆ ಓಕೆ. ಹಂಗೆ ಓಕೆನಾ? ಏನಿದೆ ಇದು? ಗೊತ್ತಿಲ್ಲ, ಬಟ್ ಏನಾದ್ರು ಚೆನ್ನಾಗಿದೆ. ಮಿಲ್ಕ್ ಕೇಕ್ ಇದೆಯಾ ಅಂತಿದ್ದು? ಓ, ಮಿಲ್ಕ್ ಕೇಕಾ ಇದು? ಓ, ಓಕೆ, ತಗೊಳ್ಳಿ. ನೀವು ಕೊಡತ್ತೀನಿ. ಇಲ್ಲ, ನೀವು ತಗೊಳ್ಳಿ. ನೀವು ತಗೊಳ್ಳಿ, ನನಗೆ ಫೀಡ್ ಮಾಡಿಬಿಡಿ. ಏನು ಇಷ್ಟೊಂದು? ಕಮಾನ್, ಫುಲ್ ಚೆನ್ನಾಗಿತ್ತು ಅನ್ಬೇಕು. ತಗೊಳ್ಳಿ. ನೀವು ಡಯಟ್ ಮಾಡಿ ನಮಗೆ ತಿನ್ನಿಸ್ತಾ ಇದ್ದೀರಿ. ತುಂಬ ಥ್ಯಾಂಕ್ಸ್. ಸೊ ಓಕೆ, ಫಸ್ಟ್ ಶಿವ ಆದಮೇಲೆ ನನಗೆ ಸ್ವೀಟ್ ಕೊಟ್ಟರು. ತುಂಬ ಥ್ಯಾಂಕ್ಸ್. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ ನಾವು. ವೀಕ್ಷಕರೇ, ಪೂಜಾ ಗಾಂಧಿ ಅವರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಅವ್ರಿಗೆ ಏನು ಇಷ್ಟ, ಏನು ಕಷ್ಟ, ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಅವರ ಬಾಲ್ಯದ ಜೀವನದ ಬಗ್ಗೆ, ಸ್ಟಡೀಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಸಾಕಷ್ಟು ವಿಷಯಗಳಿದೆ ಅವರಿಂದ ತಿಳ್ಕೊಳ್ಳೋದಕ್ಕೆ. ಅವ್ರು ಬಾಯ್ ಬಿಡಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬಾಯ್ ಬಿಡಿಸ್ತೀವಿ. ಸೊ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.